ನೋಡಿ ಇನ್ನೆರಡು ದಿನ ಆಯಿತು ಅಂತಂದರೆ ನ್ಯೂ ಇಯರ್ ಸೆಲೆಬ್ರೇಷನು ನಾಳೆ ನೈಟಿಂದನೇ ಶುರುವಾಗ್ಬಿಡುತ್ತೆ. ಹಾಗಾಗಿ ಬೆಂಗಳೂರಿನಲ್ಲಿ ಈ ನ್ಯೂ ಇಯರ್ನ ವೆಲ್ಕಮ್ ಮಾಡೋದಕ್ಕೆ ಸೆಲೆಬ್ರೇಷನ್ ಮಾಡೋದು ಕಾಮನ್ನು. ಆದರೆ ಗಮನಿಸಿ, ಸಂಭ್ರಮಾಚರಣೆ ಮಾಡೋರಿಗೆ ಡಿಕೆ ಖಡಕ್ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಬೆಂಗಳೂರಿನಾದ್ಯಂತ 10,000 ಸಿಸಿ ಕ್ಯಾಮೆರಾವನ್ನು ಅಳವಡಿಸಲಾಗಿದೆ. ಬಹಳ ಎಚ್ಚರಿಕೆಯಿಂದ ಹೊಸ ವರ್ಷ ಆಚರಣೆಯನ್ನು ಮಾಡಿ, ಇದನ್ನ ಎಚ್ಚರಿಕೆ ಅಂತನಾದರೂ ತಿಳ್ಕೊಳ್ಳಿ, ಮನವಿ ಅಂತನಾದರೂ ತಿಳ್ಕೊಳ್ಳಿ, ಹೀಗಂತ DCM DK ಶಿವಕುಮಾರ್ ಖಡಕ್ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಏನೇನು ನಿಯಮಾವಳಿಗಳಿದ್ದಾವೋ ಆ ಗೈಡ್ಲೈನ್ಸ್ ಅನ್ನ ಫಾಲೋ ಮಾಡಲೇಬೇಕು. ಮನಮೋಹನ್ ಸಿಂಗ್ ನಿಧನಕ್ಕೆ 7 ದಿನ ಶೋಕಾಚರಣೆಯನ್ನ ಘೋಷಣೆ ಮಾಡಿದ್ದೀವಿ. ಇದು ಕೇವಲ ಸರ್ಕಾರದ ಕಾರ್ಯಕ್ರಮಗಳಿಗೆ ಮಾತ್ರ ಅನ್ವಯವಾಗುತ್ತೆ. ಖಾಸಗಿ ಕಾರ್ಯಕ್ರಮಗಳನ್ನು ನಿಯಮಗಳಿಗೆ ಅನುಸಾರ ಮಾಡಿಕೊಳ್ಳಿ, ನಿಮಗೆ ಬಿಟ್ಟದ್ದು. ಆದರೆ ಹೋಟೆಲ್ ರೆಸಾರ್ಟ್ನವರು ಸರ್ಕಾರದ ರೂಲ್ಸ್ ಅನ್ನ ಸರಿಯಾಗಿ ಫಾಲೋ ಮಾಡಬೇಕು. ನಾವು ಬಿಸ್ನೆಸ್ ಮಾಡೋರಿಗೂ ಅಡ್ಡಿಪಡಿಸೋದಕ್ಕಾಗೋದಿಲ್ಲ, ಆದರೆ ಕಟ್ಟುನಿಟ್ಟಾಗಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನಿರುತ್ತೋ ಅದನ್ನು ಫಾಲೋ ಮಾಡಬೇಕು ಅಂತ ಖಡಕ್ ಎಚ್ಚರಿಕೆ ಕೊಡ್ತಾ ಇದ್ದಾರೆ DCM DK ಶಿವಕುಮಾರ್. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ತೀರ್ಕೊಂಡಿದ್ದಾರೆ. ಸರ್ಕಾರದ ಮಾತ್ರ ಸರ್ಕಾರಿ ಕಾರ್ಯಕ್ರಮ, ನಮ್ಮ ಪಕ್ಷದ ಕಾರ್ಯಕ್ರಮ ಮಾತ್ರ 7 ದಿನ ನಾವು ಮಾಡಿದ್ದೀವಿ. ಖಾಸಗಿ ಕಾರ್ಯಕ್ರಮಕ್ಕೆ ವಿ ಕಾಂಟ್ ಇಂಟರ್ಫಿಯರ್ ಇನ್ ಎನಿವನ್ಸ್ ಪರ್ಸನಲ್ ಲೈಫ್, ಮಾಡೋಕ್ಕಾಗಲ್ಲ. ಅದಕ್ಕೆ ಅವ್ರವ್ರ ಸೆಲೆಬ್ರೇಷನ್ ಅವರು ಏನಿರಬೇಕು ನ್ಯೂ ಇಯರ್ಸ್ ಮಾಡಲಿ, ಭಾಳ ನಮ್ರತೆಯಿಂದ ಶಿಸ್ತಿನಿಂದ. ಟೈಮ್ ಎಕ್ಸ್ಟೆನ್ಷನ್ ಇವೆಲ್ಲ ಕೂಡ ಕೆಲವು ಇದೆ, ಅದೆಲ್ಲ ಪೊಲೀಸವರೆಲ್ಲ ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಅದರಿಂದ ನಾನು ಭಾಳ ಲಾ ಆ್ಯಂಡ್ ಆರ್ಡರ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ನಮ್ಮ ಕರ್ನಾಟಕದ ಡಿಸೆನ್ಸಿ ಎಲ್ಲ ಕೂಡ ಇರಬೇಕು. ಹುಡುಗರುಗಳಿಗೆ, ಯಂಗ್ಸ್ಟರ್ಸ್ಗೆ ವಿಶೇಷವಾಗಿ ತಾವು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ತಾವು ತಮ್ಮೆಲ್ಲರೂ ಕೂಡ ಸುಮಾರು 10,000ಕ್ಕೂ ಹೆಚ್ಚು ಕ್ಯಾಮ್ರಾಗಳು ಬೆಂಗಳೂರು ಸಿಟಿಲಿ ಅಳವಡಿಸಿದ್ದಾರೆ. ನಿಮ್ಮ ಎಲ್ಲ ಮೂಮೆಂಟು ಆಕ್ಟಿವಿಟೀಸ್ ಕೂಡ ಇದೆ. ಯಾರಿಗೂ ಒಬ್ರಿಗೂ ಕೂಡ ಮಿಸ್ಬಿಹೇವ್ ಮಾಡೋಂಥ ಕೆಲಸ ಆಗಬಾರ್ದು ಅಂತೇಳಿ. ದೀಪಾ ಫೋನ್ ಸಂಪರ್ಕದಲ್ಲಿ. ದೀಪಾ, DK ಶಿವಕುಮಾರ್ ಅವರ ಮಾತು ಕೇಳ್ತಾ ಇದ್ರೆ ವಾರ್ನಿಂಗ್ ಕೊಡ್ತಾ ಇರೋದು ರೀತಿ ಇದೆ. ಅಂದ್ರೆ ಲಾಸ್ಟ್ ಇಯರ್ ತರ ಇರೋದಿಲ್ವಾ ಈ ವರ್ಷದ ಒಂದು ಸೆಲೆಬ್ರೇಷನ್ ಅಂತ? ಯಾವುದೇ ಅಹಿತಕರ ಘಟನೆ ನಡಿಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಂಡಿದೆ ಸರ್ಕಾರ. ಆದ್ರೆ ಅದರ ನಡುವೆಯೂ ಕೂಡ ಅಂದ್ರೆ ಹಿಂದಿನ ಘಟನೆಗಳನ್ನ ನೋಡ್ತಾ ಹೋದ್ರೆ ಒಂದಿಷ್ಟು ಸಣ್ಣ ಪುಟ್ಟ ಘಟನೆಗಳು ಆಗ್ತಾ ಇತ್ತು. ಅದು ಕೂಡ ಆಗ್ಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈ ಬಾರಿ ಸಾಕಷ್ಟು ಸ್ಟ್ರಿಕ್ಟ್ ರೂಲ್ಸ್ ಗಳನ್ನ ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ DK ಶಿವಕುಮಾರ್ ನಿರ್ಧಾರ ಮಾಡಿದಂತಿದೆ. ಹಾಗಾಗಿನೇ ಅಲ್ಲಿ ಅಂದ್ರೆ ಯಾರ್ಯಾರು ಹೊಸ ವರ್ಷವನ್ನ ಆಚರಣೆ ಮಾಡ್ತಾರೆ ಅವರೆಲ್ಲರಿಗೂ ಕೂಡ ಒಂದು ಸೂಚನೆಯನ್ನ ಕೊಟ್ಟಿರುವಂತಹದ್ದು, ಎಚ್ಚರಿಕೆಯನ್ನ ಕೊಟ್ಟಿರುವಂತಹದ್ದು. ಅಂದ್ರೆ ಬಿಸ್ನೆಸ್ ಮಾಡೋರ್ಗೆ ಯಾರಿಗೂ ಕೂಡ ನಾವು ಅಡ್ಡಿಪಡಿಸೋದಿಲ್ಲ, ಆದ್ರೆ ಹೊಸ ವರ್ಷ ಆಚರಣೆಯನ್ನ ಮಾಡುವವರು ಬಹಳ ಎಚ್ಚರಿಕೆಯಿಂದ ಮಾಡ್ಬೇಕು ಅನ್ನುವಂತಹದನ್ನ ನೇರವಾಗಿ ಆ ಒಂದು ಯಾರು ಒಂದಿಷ್ಟು ಕಿಡಿಗೇಡಿಗಳು ಅಡ್ಡಿಪಡಿಸುವಂತಹದ್ದು ಅಥವಾ ಅಲ್ಲಿ ಅಹಿತಕರ ಘಟನೆ ನಡೆಯೋದಕ್ಕೆ ಒಂದಿಷ್ಟು ಕಾರಣೀಭೂತರಾಗ್ತಿದ್ರು ಅವ್ರಿಗೆಲ್ರಿಗೂ ಕೂಡ ನೇರವಾಗಿ ಎಚ್ಚರಿಕೆ ಕೊಟ್ಟಿದ್ದಂತಹದ್ದು. ಹಾಗಾಗಿ ಈ ಬಾರಿಯ ಹೊಸ ವರ್ಷ ಆಚರಣೆ ಒಂದಿಷ್ಟು ವಿಭಿನ್ನವಾಗಿರಬಹುದು. ಯಾಕಂದ್ರೆ ಸಾಕಷ್ಟು CC ಕ್ಯಾಮೆರಾಗಳು ಕಳೆದ ವರ್ಷ ಅಥವಾ ಅದರ ಹಿಂದಿನ ವರ್ಷಗಳು ಏನು CC ಕ್ಯಾಮೆರಾಗಳನ್ನ ಅಳವಡಿಸಲಾಗ್ತಿತ್ತು ಅದಕ್ಕೂ ಹೆಚ್ಚು CC ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡೋದಕ್ಕೆ ಇದೀಗ ಸೂಚನೆಯನ್ನು ಕೂಡ ಕೊಟ್ಟಿರುವಂತಹದ್ದು. ಹಾಗಾಗಿ ಎಲ್ರೂ ಕೂಡ ಕಣ್ಗಾವಲಲ್ಲಿ ಇರ್ತೀರಿ, ಎಲ್ರು ಏನೇ ಮಾಡಿದ್ರು ಅದು ಗೊತ್ತಾಗುತ್ತೆ ಅನ್ನುವಂತಹ ನೇರ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಈ ಬಾರಿಯ ಹೊಸ ವರ್ಷ ಒಂದಿಷ್ಟು ವಿಭಿನ್ನವಾಗಿ ಇರುತ್ತೆ ಅನ್ಸುತ್ತೆ ಶರತ್. ಥ್ಯಾಂಕ್ ಯು ದೀಪಾ ಡೀಟೇಲ್ಸ್ಗಾಗಿ.